ಎಕ್ಕ ಅಂದ್ರೇನು ಎಕ್ಕ ಅಂದ್ರೇನು ತುಂಬ ಇಂಟರ್ವ್ಯೂಗಳಲ್ಲಿ ಸೇಮ್ ಕ್ವಶನ್ ರಿಪೀಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಪ್ರಕಾರ ಎಕ್ಕ ಅಂದ್ರೆ ಏನು ಅಂತ ನಾನು ಜಸ್ಟ್ ಸ್ಮಾಲ್ ಆಗಿ ಒಂದು ಬ್ರೀಫಾಗಿ ಹೇಳ್ತೀನಿ. ಸೊ ಈ ಪೋಸ್ಟರಲ್ಲಿ ನೀವು ನೋಡ್ತಾ ಇರೋಂಗೆ ನಮ್ಮ ಯುವರಾಜ್ ಕುಮಾರ್ ಅವ್ರ ಕೈಯಲ್ಲಿ ಏಸ್ ಕಾರ್ಡ್ ಇದೆ. ಎಕ್ಕ ಅಂದರೆ ಇಟ್ ಈಸ್ ಅನ್ ಏಸ್ ಕಾರ್ಡ್. ಸೊ ಇಸ್ಪೀಟಲ್ಲಿ ಏಸು ಒನ್ನು ಆಗ್ಬೋದು, ಲಾಸ್ಟ್ ನಂಬರ್ ಆಗ್ಬೋದು. ಬಟ್ ಪೋಕರಲ್ಲಿ ಏಸ್ ಇಸ್ ಆಲ್ವೇಸ್ ಅ ಬಿಗ್ಗರ್ ನಂಬರ್. ಸೊ ಒಂದು ಏಸ್ಗೆ ಫಸ್ಟ್ ನಂಬರ್ ಅಂತಲೂ ಕರಿಬೋದು, ಲಾಸ್ಟ್ ನಂಬರ್ ಅಂತಲೂ ಕರಿಬೋದು. ಅಂದರೆ ಒಂದು ಕ್ಯಾರೆಕ್ಟರ್ನ ಅವ್ರು ಎಕ್ಕ ಅಂತ ಕರಿತವ್ರೆ ಅಂದರೆ ಡೈರೆಕ್ಟರು, ಜಸ್ಟ್ ಥಿಂಕ್ ಲೋಯೆಸ್ಟಿಂದ ಹೈಯೆಸ್ಟ್ವರೆಗೂ ಅದೆಷ್ಟು ವರ್ಸಟ್ಯಾಲಿಟಿ ಇರ್ಬೋದು, ಅದು ಎಷ್ಟೊಂದು ಚಾಲೆಂಜಿಂಗ್ ಸಿನಾರಿಯಸ್ ಇರ್ಬೋದು ಕ್ಯಾರೆಕ್ಟರ್ಗೆ. ಸೊ ಇದನ್ನು ಕ್ಲೀನಾಗಿ ಮೈಂಡಲ್ಲಿ ಇಟ್ಕೊಂಡ್ರೆ ರಿಯಲಿ ಯಾವುದೇ ಆಡಿಯನ್ಸ್ಗೆ ಆಗಲಿ ಎಕ್ಸ್ಪೆಕ್ಟೇಷನ್ಸ್ ರೈಸ್ ಆಗಲೇಬೇಕು ಮೂವಿ ಬಗ್ಗೆ. ಬಿಕಾಸ್ ಆ್ಯಸ್ ಅ ವರ್ಸಟೈಲ್ ಕ್ಯಾರೆಕ್ಟರ್ ಇದು ನಮ್ಮ ಯುವ ಅವ್ರಿಗೆ ಜಸ್ಟ್ ಸೆಕೆಂಡ್ ಮೂವಿ. ಇದು ಸೆಕೆಂಡ್ ಮೂವಿಗೆ ಎಷ್ಟು ವರ್ಸಟೈಲ್ ಕ್ಯಾರೆಕ್ಟರ್ ಅವ್ರು ಟ್ರೈ ಮಾಡಿದ್ದಾರೆ ಅಂದರೆ ಅವ್ರ ಕಾನ್ಫಿಡೆನ್ಸ್ಗೆ ನಾವು ಮೆಚ್ಕೊಳ್ಳೇಬೇಕು. ಸೊ ಕಮಿಂಗ್ ಬ್ಯಾಕ್ ಟು ದ ಪೋಸ್ಟರ್, ಈ ಪೋಸ್ಟರಲ್ಲಿ ನೋಡ್ಬೋದು ನಮ್ಮ ಯುವರಾಜ್ ಕುಮಾರ್ ಅವರು ನನ್ನ ಪ್ರಕಾರ ಅಂದರ್ ಬಹರ್ ಆಟ ಆಡಿಸ್ತಾ ಇದ್ದಾರೆ ಬೇರೆಯವ್ರಿಗೆ ಟೇಬಲಲ್ಲಿ. ಬಟ್ ಟೇಬಲಲ್ಲಿ ನೀವು ಇನ್ನೊಂದು ನೋಡ್ಬೋದು, ಯುವರಾಜ್ ಕುಮಾರ್ ಹತ್ರ ಕೂಡ ಒಂದು ಗನ್ ಇದೆ ಆ್ಯಂಡ್ ಆಪೋಸಿಟ್ ಯಾರು ಕೂತಿದ್ದಾರೆ ಅವ್ರ ಹತ್ರ ಕೂಡ ಗನ್ ಇದೆ. ಸೊ ಇದನ್ನ ನೋಡಿದ್ರೆ ನೀವು ಅರ್ಥ ಆಗ್ಬೋದು. ಬಟ್ ಫಸ್ಟ್ ಆಫ್ ಆಲ್ ನಾನು ಈ ಸಿನಾರಿಯೋ ಫುಲ್ ಹೇಳ್ಬಿಡ್ತೀನಿ. ಆ ರೂಮ್ ನೋಡ್ತಾ ಇದ್ರೆ ಇಟ್ ಈಸ್ ಲುಕಿಂಗ್ ಲೈಕ್ ಓಡಿಸೆ ಇಸ್ಪೀಟ್ ಆಡೋ ಜಾಗ ಅದೇನಂತಾರೋ ಗೊತ್ತಿಲ್ಲ ನನಗೆ. ಸೊ ಆ ಜಾಗದ ಥರ ಕಾಣಿಸ್ತದೆ, ಗ್ಯಾಮ್ಲಿಂಗ್ ಪ್ಲೇಸ್ ಆರ್ ಸಮಥಿಂಗ್. ಸೊ ತುಂಬ ಶೇಡಿ ಪ್ಲೇಸ್ ಅದು. ಗನ್ಸ್ ಎಲ್ಲ ಅಷ್ಟು ಓಪನ್ ಆಗಿ ವಿಸಿಬಲ್ ಆಗಿ ಅಲೌ ಮಾಡ್ತಾ ಇದ್ದಾರೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಅದೆಷ್ಟು ಶೇಡಿ ಪ್ಲೇಸ್ ಅಂತ. ಸೊ ಆ ಪ್ಲೇಸಿಂದ ಈ ಸಾಂಗ್ಗೆ ಈ ಪೋಸ್ಟರ್ ಬಿಟ್ಟಿದ್ದಾರೆ ಅಂದರೆ ಐ ಥಿಂಕ್ ದಿಸ್ ಸಾಂಗ್ ಟೈಟಲ್ಗೆ ಅದೇನು ಜಸ್ಟಿಫಿಕೇಶನ್ ಕೊಡಬೇಕು ಕೊಟ್ಟೇ ಕೊಡುತ್ತೆ. ಬಿಕಾಸ್ ಟೈಟಲ್ ಬಂದು ರೌಡಿ ರೈಮ್ಸ್ ಅಂತ. ಸೊ ಆಬ್ವಿಯಸ್ಲಿ ಆ ಟೈಟಲ್ ಜಸ್ಟಿಫಿಕೇಶನ್ ಈ ಸಾಂಗ್ ಕೊಟ್ಟೇ ಕೊಡುತ್ತೆ. ದ ಪೋಸ್ಟರೇ ಹೇಳ್ತಾ ಇದೆ. ಸೊ 5th ಏನಿದ್ರು ಸಾಂಗ್ ಹೆಂಗಿದ್ರು ರಿಲೀಸ್ ಆಗ್ತದೆ ಸ್ಯಾಟರ್ಡೇ ಓನ್ಲಿ. ಸೊ ಯಾರ್ಯಾರು ವೆಯ್ಟ್ ಮಾಡ್ತಿದ್ರೆ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಯುವ ಆದಮೇಲೆ ನಮ್ಮ ಯುವರಾಜ್ ಕುಮಾರ್ ಅವರು ತುಂಬಾ ಸ್ಟೋರೀಸ್ ಕೇಳಿಸ್ಕೊಂಡ್ರಂತೆ ಎಲ್ಲ ಇಂಟರ್ವ್ಯೂಲಿ ಹೇಳ್ತಾ ಇದ್ದಾರೆ. ಅವೆಲ್ಲ ಸ್ಟೋರೀಸ್ ಕೇಳಿಸ್ಕೊಂಡ್ರೂ ಎಕ್ಕ ಅಂತಹ ಚಾಲೆಂಜಿಂಗ್ ಮೂವಿ ಮಾಡ್ತವ್ರೆ ಅಂದರೆ ರಿಯಲಿ ಅಪ್ರಿಷಿಯೇಟ್ ಮಾಡಲೇಬೇಕು ಆ ಯುವ ಅವ್ರಿಗೆ. ಆ್ಯಂಡ್ ಇಷ್ಟೊಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ನ ಎಷ್ಟು ಆರಾಮಾಗಿ ಬಂದ್ಬಿಟ್ಟು ಮಾಡ್ತವ್ರೆ ಅಂದರೆ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಡೀಪಾಗಿ ಸ್ಟಡಿ ಮಾಡಿ ಪರ್ಫೆಕ್ಷನ್ ಈ ಲುಕ್ಕಲ್ಲೇ ಆಗಲಿ, ಈ ಸ್ಲ್ಯಾಂಗಲ್ಲೇ ಆಗಲಿ, ಡೈಲಾಗ್ ಡೆಲಿವರಿಯಲ್ಲೇ ಆಗಲಿ, ಸ್ಟೈಲಾಗಲೇ ಆಗಲಿ. ಬಿಕಾಸ್ ಯುವ ಮೂವಿಯಲ್ಲಿ ಸ್ಟೈಲೇ ಬೇರೆ ಐತೆ, ಈ ಮೂವಿಯಲ್ಲಿ ಸ್ಟೈಲೇ ಬೇರೆ ಐತೆ. ಬಿಕಾಸ್ ಇಟ್ ಈಸ್ ಡೇ ಆ್ಯಂಡ್ ನೈಟ್. ಆ ಮೂವಿಯಲ್ಲಿ ತುಂಬ ಕ್ಲಾಸ್ ಮೇಲೆ ಫೋಕಸ್ ಮಾಡಿರ್ತಾರೆ. ಈ ಮೂವಿಯಲ್ಲಿ ಇಟ್ ಇಸ್ ಗೋಯಿಂಗ್ ಟು ಬಿ ಅಲ್ಟ್ರಾ ಮಾಸಿ. ಆ್ಯಂಡ್ ನನ್ನ ಪ್ರಕಾರ ಚಿಕ್ಕದ್ರಿಂದ ಮೇಲ್ವರೆಗೂ ಯುವ ಅವರು ಫಸ್ಟಿಂದ ಮೇಲ್ವರೆಗೂ ಅದು ಹೆಂಗೆ ಬೆಳೀತಾರೆ ಅದು ನಾವು ಕಾಣ್ಬೋದು ಅನ್ಸುತ್ತೆ ಈ ಮೂವಿಯಲ್ಲಿ. ಬಿಕಾಸ್ ಪ್ರತಿಯೊಂದು ಸಲ ಅವ್ರು ಹೇಳ್ತಿರೋದು ವರ್ಸಿಟ್ಯಾಲಿಟಿ, ಅದು ಒಂದು ಆಗ್ಬೋದು, ಬಿಗ್ಗೆಸ್ಟ್ ಕಾರ್ಡ್ ಕೂಡ ಆಗ್ಬೋದು. ಸೊ ನನ್ನ ಪ್ರಕಾರ ಯುವ ಅವರು 1ರಿಂದ ಬಿಗ್ಗೆಸ್ಟ್ ಕಾರ್ಡ್ ಹೆಂಗೆ ಬೆಳೀತಾರೆ ಅನ್ನೋದ್ರ ಬಗ್ಗೆ ಈ ಮೂವಿ ಇರ್ಬೋದು. ಮಧ್ಯದಲ್ಲಿ ಆಬ್ವಿಯಸ್ಲಿ ಎಮೋಷ್ನಲ್ ಆ್ಯಂಡ್ ಲವ್, ಫ್ಯಾಮಿಲಿ ಸೀನ್ಸ್ ಇಲ್ಲ ಅಂದರೆ ಅದು ಆಬ್ವಿಯಸ್ಲಿ ನಮ್ಮ ದೊಡ್ಡ ಮನೆ ಮೂವಿನೇ ಅಂತ ಅನ್ಸ್ಕೊಳೋದೇ ಇಲ್ಲ. ನಾವು ಯಾವತ್ತಿದ್ರೂ ಫ್ಯಾಮಿಲಿ ಆಡಿಯನ್ಸ್ನ ಯಾವತ್ತು ಬಿಟ್ಕೊಡಲ್ಲ, ಬಿಟ್ಕೊಡ್ಲೂಬಾರ್ದು. ಇವರು ಅವ್ರದ್ದೇ ಆದಂತಹ ಸಪ್ರೇಟ್ ಐಡೆಂಟಿಟಿ ಸಂಪಾದಿಸ್ಕೊಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಸೊ ಅದೇನು ಟ್ರೈ ಮಾಡ್ತದೆ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಆ್ಯಂಡ್ ಎಕ್ಕಾಗೆ ರಿಯಲಿ ನಿಜವಾಗ್ಲೂ ಇವಾಗ ನಿಧಾನಕ್ಕೆ ಜನರಲ್ ಆಡಿಯನ್ಸಲ್ಲಿ ಕೂಡ ಹೈಪ್ ಬೆಳೀತಾ ಇದೆ. ವಿ ಆರ್ ಅಬ್ಸರ್ವಿಂಗ್ ಇಟ್. ನಮ್ಮೆಲ್ರಿಗೂ ಗೊತ್ತಾಗ್ತದೆ. ಜಸ್ಟ್ ಬ್ಯಾಂಗಲ್ ಬಂಗಾರಿ ಒಂದು ಕ್ಲಿಕ್ ಆಗೋಯ್ತು ಅಂತ ನಾನು ಹೇಳ್ತಾ ಇಲ್ಲ. ಬ್ಯಾಂಗಲ್ ಬಂಗಾರಿ ಕ್ಲಿಕ್ ಆಗಿರೋದ್ಮೇಲೆ ಎಕ್ಕ ಟೈಟಲ್ ಸಾಂಗ್ ಕೂಡ 3 million ವ್ಯೂಸ್ ಪ್ಲಸ್ ಕ್ರಾಸ್ ಆಗಿದೆ. ಸೊ ಆ ಸಾಂಗ್ ಕೇಳಿಸ್ಕೊಂಡಾಗ ಕೂಡ ಎಲ್ರಿಗೂ ದೇ ಆರ್ ಗೆಟಿಂಗ್ ದ ಗ್ರೂವ್ ಆಫ್ ದ ಮೂವಿ. ಈ ಮೂವಿಗೆ ಒಂದು ವೈಬ್ ಬೆಳೀತಾ ಇದೆ. ಆ ವೈಬ್ ಹಿಂಗೆ ಬೆಳ್ಕೊಂಡು ಹೋಗ್ಲಿ ಅಂತ ಆಶಿಸ್ತೀವಿ. ಆ್ಯಂಡ್ ನಾವೆಲ್ಲ ಅಪ್ಪು ಬಾಸ್ ಫ್ಯಾನ್ಸ್ ಕಡೆಯಿಂದ ವಿ ವಿಶ್ ದಿಸ್ ಮೂವಿ ಆಲ್ ದ ಬೆಸ್ಟ್. ಆ್ಯಂಡ್ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.